ಇರಾನಿನ ಒಳಗೆ 8 ಜನ ಹೆಣ್ಣು ಮಕ್ಕಳನ್ನು ಆಡಳಿತದ ವಿರುದ್ಧ, ರೆಜಿಮ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ ಗಲ್ಲಿಗೆ ಹಾಕೋದಕ್ಕೆ ತಯಾರಾಗಿತ್ತಂತೆ ಇರಾನಿಯನ್ ಗವರ್ನಮೆಂಟು. ಗಲ್ಲಿಗೆ ಹಾಕೋದಕ್ಕೆ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ರಂತೆ, ಇಲ್ಲ ಯಾವ ಕಾರಣಕ್ಕೂ ಅವ್ರನ್ನ ಗಲ್ಲಿಗೆ ಹಾಕಬಾರ್ದು ಅಂತ. ಸರಿ, ನೀವು ಹೇಳಿದ ಮೇಲೆ ಆಯಿತು ಅಂತ ಇರಾನ್ನವ್ರು 4 ಜನರನ್ನು ಬಿಟ್ಟುಬಿಟ್ರಂತೆ. ಉಳಿದ 4 ಜನರಿಗೆ 1 ತಿಂಗಳು ನಿಮಗೆ ಶಿಕ್ಷೆ, ಆಮೇಲೆ ನೀವು ಬಿಡುಗಡೆ ಅಂತ ಹೇಳಿದಾರಂತೆ. ನನ್ನ ಮಾತನ್ನು ಕೇಳಿ ಈ 8 ಪ್ರಾಣಗಳನ್ನು ಉಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ ಅಂತ ಇರಾನಿಯನ್ ಆಡಳಿತವನ್ನು ಉದ್ದೇಶಿಸಿ ಡೊನಾಲ್ಡ್ ಟ್ರಂಪ್ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದ್ರು. ನನ್ನ ಮಾತು ಕೇಳಿ ನೀವು 8 ಜನರನ್ನು ಬಿಟ್ಟು ಬಿಟ್ಟಿದ್ದೀರಲ್ಲ, ಧನ್ಯವಾದ ಅಂತ. ಇರಾನ್ನವ್ರು ವಾಪಸ್ ಪೋಸ್ಟ್ ಮಾಡ್ತಾ ಇದ್ದಾರೆ, AI ಜನರೇಟೆಡ್ ಫೋಟೋ ಹಾಕ್ಕೊಂಡು ಏನೇನೋ ಹೇಳಬೇಡಿ, ಇವರು ಇರಾನಿಯನ್ನರು ಅಲ್ಲವೇ ಅಲ್ಲ, ಇರಾನಿಯನ್ನರೇ ಅಲ್ಲ ಅಂದಮೇಲೆ ಇವ್ರನ್ನ ಗಲ್ಲಿಗೆ ಹಾಕೋ ಯೋಚನೆ ನಾವೆಲ್ಲಿಂದ ಮಾಡೋಣ? ನೀವು ಹಾಕಿರೋದು AI ಜನರೇಟೆಡ್ ವಿಡಿಯೋ. ನಮ್ಮ ವಿರುದ್ಧ ಇರುವ ಸಂಘಟನೆಗಳು ಅವುಗಳ ಮಾತು ಕೇಳ್ಕೊಂಡು ಏನೇನೋ ಪೋಸ್ಟ್ ಮಾಡಬೇಡಿ ಅಂತ ಇರಾನ್ ಟಾಂಟ್ ಕೊಟ್ಟಿದೆ. ಇರಾನ್ನ ಸ್ಟೇಟ್ಮೆಂಟ್ ಇದು. ಗಲ್ಲಿಗೇರಿಸಲು ನಿರ್ಧರಿಸಿದ್ದ ಸುದ್ದಿಯೇ ಸಂಪೂರ್ಣ ಸುಳ್ಳು. 8 ಮಹಿಳೆಯರ AI ರಚಿತ ಫೋಟೋ ಹಂಚಿಕೊಂಡಿದ್ದಾರೆ. ನಾವು ಯಾವ ಮಹಿಳೆಯರನ್ನೂ ಗಲ್ಲಿಗೇರಿಸಲು ನಿರ್ಧಾರ ಮಾಡಿಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಳ್ಳು ಕಥೆ, ನಕಲಿ ಸುದ್ದಿ ಹರಡ್ತಾ ಇದ್ದಾರೆ. ಇರಾನ್ ವಿರೋಧಿ ಸಂಘಟನೆಯ ಸುಳ್ಳು ಸುದ್ದಿನ ನಂಬಿದ್ದಾರೆ. ಟ್ರಂಪ್ ಪೋಸ್ಟ್ ಮಾಡಿರುವ ಮಹಿಳೆಯರ ಚಿತ್ರಗಳು AI ಜನರೇಟೆಡ್. ಇದು ಅಂತಾರಾಷ್ಟ್ರೀಯ ಸಮುದಾಯದ ದಾರಿ ತಪ್ಪಿಸುವ ಕೆಲಸ ಅಂತ ಇಲ್ಲಿಗೆ ಬಂದು ನಿಂತಿದೆ. ಒಂದು ಹಾರ್ಮುಜ್ ಜಲಸಂಧಿಯಲ್ಲಿ ಕದನ, ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕದನ. ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧವೇ ಇನ್ನೂ ಗಂಭೀರವಾಗಿರುವ ಹಂಗಿದೆ. ಇದೆಲ್ಲದರ ನಡುವೆ ಅಕಸ್ಮಾತ್ ರೆಜಿಮ್ ಚೇಂಜ್ ಆದರೆ, ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಅಥವಾ ಯುದ್ಧ ಪೀಕ್ನಲ್ಲಿದ್ದಾಗ ಆಗ್ತಾ ಇದ್ದ ಚರ್ಚೆ ಇದು, ಇರಾನಿನ ಆಡಳಿತವನ್ನು ಕಿತ್ತೆಸೆಯುವಲ್ಲಿ ಡೊನಾಲ್ಡ್ ಟ್ರಂಪ್ ಅಥವಾ ಅಮೆರಿಕ ಯಶಸ್ವಿಯಾದರೆ ಯಾರು ನೆಕ್ಸ್ಟ್ ಆಡಳಿತಕ್ಕೆ ಬರೋದು ಅಂತ. ಆವಾಗ ಮೊಟ್ಟ ಮೊದಲು ಕೇಳಿ ಬರ್ತಾ ಇದ್ದ ಹೆಸರೇ ಈ ರಜಾ ಪಹಲವಿದು. ರಜಾ ಪಹಲವಿ 1979 ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಗೋದಕ್ಕಿಂತ ಮುಂಚೆ ಆಡಳಿತ ನಡೆಸ್ತಾ ಇದ್ದವರೇ ಈ ಕುಟುಂಬದವರು. ಅದಾದ ಮೇಲೆ ಇವರು ದೇಶಭ್ರಷ್ಟರಾಗಿ ಹೋಗಬೇಕಾದ ಸನ್ನಿವೇಶ ಬಂತು. ಈ ರಜಾ ಪಹಲವಿ ಜರ್ಮನಿಯಲ್ಲಿದ್ದಾರೆ, ಬರ್ಲಿನ್ನಲ್ಲಿ. ಅಲ್ಲಿ ಅವರ ಮೇಲೆ ದಾಳಿಯಾಗಿದೆ. ದಾಳಿ ಅಂದರೆ ಫಿಸಿಕಲ್ ಅಲ್ಲ, ಏನೋ ಒಂದು ಕೆಂಪು ಬಣ್ಣದ್ದೊಂದು ಹಾಕಿದ್ದಾರೆ ಅವ್ರ ಮೇಲೆ. ಕೆಂಪು ದ್ರವ ಎಸೆದಂಥ ವ್ಯಕ್ತಿ, ಆತನನ್ನು ವಶಕ್ಕೆ ತಗೊಂಡಿದ್ದಾರೆ. ತಕ್ಷಣವೇ ಬಾಡಿಗಾರ್ಡ್ ಬಂದು ಸೇಫ್ ಮಾಡಿ ಕರ್ಕೊಂಡೋಗಿದ್ದಾರೆ. ರಜಾ ಪಹಲವಿ ಹೇಳ್ತಾರೆ, ಯಾಕೆ ಯಾರೂ ಇರಾನ್ನಲ್ಲಿ ಪ್ರಜಾಪ್ರಭುತ್ವ ಬರಬೇಕು ಅಂತ ಮಾತಾಡ್ತಿಲ್ಲ ಅಂತ. ಇರಾನ್ನಲ್ಲಿ ಪ್ರಜಾಪ್ರಭುತ್ವ ಬರಬೇಕು ಅಂತ 40,000 ಜನ ಇರಾನಿಯನ್ನರು ಪ್ರಾಣತ್ಯಾಗ ಮಾಡಿದ್ರು. ನಾನು ಅದಕ್ಕಾಗಿ ಹೋರಾಡ್ತಾನೇ ಇರ್ತೀನಿ ಅಂತಂದರು. ಕೇಳಿಸ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.